ಇಟ್ನಾಳ್ ಸರ್ಗೂ ಕೇಳ್ತೀನಿ. ಈಗ ಕಾಂಗ್ರೆಸ್ ಪಕ್ಷ ಅನ್ನೋದು ಸಿದ್ದರಾಮಯ್ಯನವ್ರು ಬರ್ಲಿಕ್ಕೆ ಮುಂಚೆನೂ ಇತ್ತು, ಮುಂದೆನೂ ಇರುತ್ತೆ. ಇದು ಹೆಂಗೆ ಸರ್? ಸಿದ್ದರಾಮಯ್ಯನವ್ರು ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇರೋದೇ ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರು 100, 200, 300 ವರ್ಷ ಕೂಡ ಕಾಂಗ್ರೆಸ್ನಲ್ಲೇ ಇರ್ತಾರ. ಅವ್ರ ಆಯಸ್ ಗಟ್ಟಿಯಾಗಿರ್ಲಿ, ನಾನು ಕೂಡ ಕೋರ್ಕೊಳ್ತೀನಿ ಭಗವಂತನಲ್ಲಿ. ಬಟ್ ಸ್ಟಿಲ್ ಕಾಂಗ್ರೆಸ್ ಪಕ್ಷ 200-300 ವರ್ಷ ಇರುತ್ತೇನೋ, ಅಲ್ಲಿ ತನಕ ಸಿದ್ದರಾಮಯ್ಯನವರೇ ಇರ್ತಾರಾ ಸರ್? ಇವತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಮೊದಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂತ ಬಂದಿದೆ. ಇವತ್ತಿನಿಂದಲ್ಲ, ಮೊದಲಿಂದನೇ. ಯಾವತ್ತು ನಿಜಲಿಂಗಪ್ಪನ ತೆಗೆದ್ರು ಅವತ್ತು ಲಿಂಗಾಯತರು, ಅವತ್ತಿಂದ ಇವತ್ತಿನವರೆಗೆ ಲಿಂಗಾಯತರು ಕಾಂಗ್ರೆಸ್ ಓಟ್ ಹಾಕಲ್ಲ, BJP ಜೊತೆಗೆ ಕೂರ್ಸ್ಕೊಂಡಿರೋರು ವೀರೇಂದ್ರ ಪಾಟೀಲ್ ಅವತ್ತಿಂದ ಇವತ್ತಿನವರೆಗೆ. ಈಗ ಅಂಥ ಬಲಿಷ್ಠ ಸಮಾಜ ಕುರುಬ ಸಮಾಜ ಇದೆ ಸಿದ್ದರಾಮಯ್ಯನಿಂದ. ಯಾವತ್ತಿಗೂ 99% ಸಿದ್ದರಾಮಯ್ಯ ಎಲ್ಲಿರ್ತಾರೆ ಅಲ್ಲಿ ಓಟ್ ಹಾಕ್ತಾರೆ, ಹಾಕಂತ ಬಂದಿದೆ. ಆ 8% 10% ಓಟ್ ಕಳ್ಕೊಂಡ್ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟ ಇಲ್ಲ. ಇನ್ನು ಒಕ್ಕಲಿಗರ ಓಟನ್ನು ಡಿವೈಡ್ ಆಗ್ತದೆ, ಬೇರೆ ಸಮಾಜ ಓಟು ಡಿವೈಡ್ ಆಗ್ತವೆ. ಆದ್ರೆ ಕುರುಬ ಸಮಾಜ ಅಲ್ಲ, ಇವತ್ತು ನಡೆದಿದೆ ಜಾತಿ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ನೀವ್ ಏನ್ ಮಾನದಂಡ ಅನುಸರಿಸ್ತೀರಿ ಅಂತ ಜನಕ್ಕೆ ಗೊತ್ತಿದೆ. ಕೇಳ್ಬಿಡ್ತೀನಿ. ಅವ್ರು ಹೇಳ್ತಾ ಇದ್ರು ನೀವು ನಿಮ್ಮ ಲೀಡರ್ಗಳಿಗೆ ಶಕ್ತಿ ಇದೆ ಅಂತ. ಅವರು ನಮ್ಮ ಲೀಡರಿಂದಾನೆ ಬಂತು. ಈಗ ನೋಡಿ ಸ್ಮಿತಾ 136 ಸೀಟ್ ಬಂದಿದೆ. ಅವ್ರೇನ್ ಹೇಳ್ತಾರೆ ನಮ್ಮ ಲೀಡರಿಂದಾನೆ ಇಷ್ಟೊಂದು ಬಂದಿರೋದು. ಅವ್ರು ಹೇಳ್ತಾರೆ ಇಲ್ಲ ನಾವು ನಿಮಿಷಕ್ಕೆ ಬನ್ನಿ. ಇವ್ರು ಹೇಳ್ತಾರೆ ಇಲ್ಲ ಇಲ್ಲ ನಮ್ಮ ಲೀಡರ್ಗೆ ಶಕ್ತಿ ಇದೆ ಬಂದಿದೆ. ತೀರ್ಮಾನ ಆಗದ ಹೆಂಗೆ? ಒಟ್ಟು 136 ಬಂದ್ಬಿಟ್ಟಿದೆ. ಈಗ ಇವ್ರು ಹೇಳ್ತಾರೆ ನಂದು ತೀರ್ಮಾನ ಆಗದ ಹೆಂಗೆ? ತೀರ್ಮಾನ ಆಗ್ಬೇಕು ಅಂತ ಹೇಳಿದ್ರೆ ನೀವು ಚುನಾವಣೆಗೆ ಹೋಗಿ. ಮತ್ತೆ ನಿಮಗೆ ತಾಕತ್ತಿದ್ರೆ ನಿಜವಾಗ್ಲು ನಿನ್ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗ್ಬೇಕಾದ್ರೆ ಚುನಾವಣೆಗೆ ಹೋಗಿ. ಸದ್ಯ ರಾಜ್ಯದ ಜನ ಇದಾರಲ್ಲ ಹಾಲು ಕುಡಿದು ಬಿಡ್ತಾರೆ. ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗ್ಲಿ ಅಂತ ಬಯಸ್ತಾ ಇದ್ದೀರಾ? ಅಯ್ಯೋ ಇಬ್ಬಾಗನೋ 3 ಭಾಗ ಈಗಿನ ಒಟ್ಟಿಗೆ ಇದೆಯಾ? ಇದು ಈಗಿನ ಒಟ್ಟಿಗೆ ಇದೆಯಾ? ಇದು ಅದ್ ನೋಡಿ ನೀವು ಇದು ನೋಡ್ಕೊಂಡು ಹೋಗಿ. ಒಬ್ರು ಆ ಕಡೆ ಅಲ್ರಿ ಚೀಫ್ ಮಿನಿಸ್ಟರ್ ಹಿಡಿದೋಗ್ಲಿ ಅಂತೇಳಿ ಒಂದ್ ಜನ ಹೇಳಿದ್ರೆ DCM ಅವ್ರು ಹಿಡಿದೋಗ್ಬಿಡ್ಲಿ ಅಂತ ಇನ್ನೊಬ್ರು ಅಂತಾರೆ. ಇನ್ಯಾವ ಒಟ್ಟಿಗೆ ಇದೆ ಇದು? ಹಾಗಾಗಿ ಇವರಿಗೆ ತಾಕತ್ತಿದ್ರೆ ಇವ್ರು ಹೋಗ್ಬಿಟ್ಟು ಎಲೆಕ್ಷನ್ ನಿಂತ್ಕೊಳ್ಳಿ. ಆವಾಗ ಎಷ್ಟು ಸೀಟ್ ಬರುತ್ತಲ್ಲ ಅವಾಗ ಪಾಪ ಇವರಿಬ್ಬರೇ ಕಿತ್ತಾಡ್ಬೇಕು, ಅವ್ರು ಅವಾಗ ಕಿತ್ತಾಡ್ಲಿ. ಇಲ್ಲ ಅಂತ ಅಟ್ಲೀಸ್ಟ್ ನೋಡಿ ಇಲ್ಲಿ ಹೊಸ ಪಕ್ಷ ಕಟ್ತಾ ಇದಾರೆ, ನಿಮಗೆ ಭಾರಿ ಲಾಸ್ ಆಗ್ಬಿಡುತ್ತೆ. ಯಾಕಂದ್ರೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅಲ್ವೇ. ಇಬ್ರು ನಾಯಕರುಗಳಿಗೆ ಸಮಾಧಾನ ಆಗ್ಬೇಕು ಅಂದ್ರೂ ಕೂಡ, ಮತ್ತೆ ಅವರಿಬ್ಬರ ಯೋಗ್ಯತೆ ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೂ ಕೂಡ, ಮತ್ತೆ ಜನಗಳ ಬಹಳ ಹಸನಾಗ್ಬೇಕು ಅಂದ್ರೂ ಕೂಡ ಮೊದಲು ರಾಜೀನಾಮೆ ಕೊಟ್ಬಿಟ್ಟು ತೊಲಗಿ ಅಲ್ಲೋಗಿ ಎಲೆಕ್ಷನ್ ಫೇಸ್ ಮಾಡಿ. ಆಯ್ತು ಇಟ್ನಾಳ್ ಸರ್, ಆನ್ ಅ ವೆರಿ ಸೀರಿಯಸ್ ನೋಟ್, ಇಷ್ಟೆಲ್ಲ ರಾಧಾಂತಗಳಾಗಿ ನಾನು ಆಗ್ಲೇ ಶುರುವಲ್ಲಿ ಹೇಳಿದೆ ಡೇ 9 ಬಹಿರಂಗ ಬಡಿದಾಟ ಶುರುವಾಗಿ ಇಷ್ಟೆಲ್ಲ ಆದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್, ನನಗೆ ಗೊತ್ತಿಲ್ಲ ಸರ್, ನಮ್ಮ ರಿಪಬ್ಲಿಕ್ ಇಂಗ್ಲಿಷ್ ನಲ್ಲಿ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಲಭ್ಯವಾಗಿತ್ತು. ದುಬೈನಲ್ಲಿದ್ರು ಸೋನಿಯಾ ಗಾಂಧಿ ಅವರು ಅಂತ ಹೇಳಿ. ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕ ರಾಜ್ಯದ ಜನರಿಗೆ ಕ್ಷಮೆ ಯಾಚಿಸಬೇಕೋ ಬೇಡವಾ ಸರ್? ಸುಭದ್ರ ಬಹುಮತದ ಸರ್ಕಾರವನ್ನ ಕೊಟ್ಟ ರಾಜ್ಯದ ಜನರು ಇವತ್ತು ಈ ಸರ್ಕಸ್, ಐ ಆಮ್ ವೆರಿ ಸಾರಿ ಟು ಯೂಸ್ ದಿಸ್ ವರ್ಡ್, ಬಟ್ ಸ್ಟಿಲ್ ಇದು ಸರ್ಕಸ್ಸೇ. ಈ ಸರ್ಕಸ್ ಅನ್ನ ನೋಡಿಕೊಂಡು ದಿನಗಣನೆ ಮಾಡಿಕೊಂಡು ಕೂರುವಂತಹ ಹೀನಾಯ ಪರಿಸ್ಥಿತಿಗೆ ಜನರನ್ನ, ಮತದಾರರನ್ನ ತಂದಿಟ್ಟಿರುವುದಕ್ಕೆ ಕ್ಷಮೆ ಯಾಚನೆ ಮಾಡಬೇಕಾ ಬೇಡವಾ ಕಾಂಗ್ರೆಸ್ನ ಹೈಕಮಾಂಡ್? ಅಬ್ಸಲ್ಯೂಟ್ಲಿ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್, ಅದರಲ್ಲೂ ಕೂಡ ರಾಹುಲ್ ಗಾಂಧಿ, ಪಾಪ ನಾನು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಿಲ್ಲ, ಅವ್ರಿಗೆ ವಯಸ್ಸಾಗಿದೆ, ಅನೇಕ ಕಾರಣಗಳಿತ್ತು ಅವ್ರಿಗೆ ಆಚೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ. ಬಟ್ ಈಸ್ ಎ ಯಂಗ್ ಮ್ಯಾನ್. ಬಿಹಾರ ಚುನಾವಣೆ ನಡೆದಾಗ ನಾಪತ್ತೆ ಆಗಿಬಿಡ್ತಾರೆ, ಚುನಾವಣೆ ಮಧ್ಯದಲ್ಲಿ ಈ ಥರ ಈ ಚುನಾವಣೆ ನಂತರ ನಾಪತ್ತೆ ಆಗಿಬಿಡ್ತಾರೆ. ಇಟ್ ಈಸ್ ವೆರಿ ಇರ್ರೆಸ್ಪಾನ್ಸಿಬಲ್, ನೋ ಅದರ್ ವರ್ಡ್. ಸರ್ಕಸ್ ಇಟ್ಸ್ ಇರ್ರೆಸ್ಪಾನ್ಸಿಬಲ್, ಆ್ಯಂಡ್ ಹಿ ಈಸ್ ರೆಸ್ಪಾನ್ಸಿಬಲ್ not just to these two leaders. He is responsible for the party, he is responsible for the entire population of Karnataka. ಆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದು ಭಾಳ ಭಾಳ ಬೇಜಾರಿನ ವಿಚಾರ. ಆದರೆ ಜೊತೆಗೇ ಈಗ ನಮ್ಮ ಅಹಿಂದ ನಾಯಕರುಗಳ ಬಗ್ಗೆ ಕೆಲವೊಂದು ಮಾತುಗಳನ್ನು ಮಾತಾಡಿದ್ರಲ್ಲ, ಸಿದ್ದರಾಮಯ್ಯ ಇಲ್ಲದೆ ಹೋದರೆ ಕಾಂಗ್ರೆಸ್ ಇಲ್ಲ, ಸಿದ್ದರಾಮಯ್ಯ ಅಹಿಂದ ವರ್ಗ ಹೇಳ್ದಂಗೆ ಕೇಳ್ತದೆ ಹಾಗೆ ಅಂತೇಳಿ. ಸಿದ್ದರಾಮಯ್ಯ ಇರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಇತ್ತು, ಸರಿ, ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ನ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸಿದ್ದರಾಮಯ್ಯ ಇನ್ ಕಾಂಗ್ರೆಸ್. 2013 ಸಿದ್ದರಾಮಯ್ಯ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. ಹಿಂದಿನ ಹೋರಾಟಗಳನ್ನ ಆಮೇಲೆ ಮಾತಾಡೋಣ ನಾವು, ಅದು ಅಹಿಂದ ಬೇಸ್ ಮೇಲೆ ಆಗ್ತಾರೆ. ಮುಖ್ಯಮಂತ್ರಿ ಆಗೋ ಕಾರಣ ಏನು? ಅವರು ಅಹಿಂದ ಓಟ್ ಮಾತ್ರ ಅಲ್ಲ, ಯಡಿಯೂರಪ್ಪ ಕೆಲಸ್ತಾರೆ ಅವ್ರನ್ನ KJP ಮಾಡಿ. ಯಡಿಯೂರಪ್ಪ KJP ಇಲ್ಲದೆ ಹೋಗಿದ್ರೆ ಸಾಧ್ಯನೇ ಇಲ್ಲ ಅವ್ರು ಇಂಥದ್ದು ಹೋರಾಟ ಮಾಡಲಿ. ಆಮೇಲೆ 13ರಿಂದ 18ರವರೆಗೂ ಸರ್ಕಾರ ಮಾಡಿ, ಮುಖ್ಯಮಂತ್ರಿಯಾಗಿ ಸರ್ಕಾರ ಮಾಡಿ, ಅದೇ ಸರ್ಕಾರದಲ್ಲಿ ಕಾಂತರಾಜು ವರದಿ, ಆ ಕಾಂತರಾಜು ಜಾತಿ ಗಣತಿ, ಸಾಮಾಜಿಕ ಕಲ್ಯಾಣಕ್ಕೆ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಮಾಡಿದ ಒಂದು ಇದು ಲೇಪನ ಇದ್ರೂ ಕೂಡ ಅದರ ಮೂಲ ಉದ್ದೇಶ ಅಹಿಂದ ಇಲ್ಲಿ ಬಲವಾಗಿದೆ, ಜನಬಾಹುಳ್ಯ ಇದ್ದಂಥ ಸಮುದಾಯ, ಅಹಿಂದದವರೇ ಇಲ್ಲಿ ರಾಜಕಾರಣದಲ್ಲಿ ಮುಖ್ಯವಾಗಿರಬೇಕು, ಅವರೇ ಮುಖ್ಯವಾಹಿನಿ, ಅಹಿಂದ ನಾಯಕರೇ ಮುಖ್ಯಮಂತ್ರಿ ಆಗಿರಬೇಕು, ಅಹಿಂದ ನಾಯಕರೇ ಮುಂಚೂಣಿರಬೇಕು ಅನ್ನೋ ಒಂದು ಸಂದೇಶ ಅಷ್ಟೇ. ಇಟ್ ಈಸ್ ನಾಟ್ ಎಟ್ ಆಲ್ ಅಬೌಟ್ ವೆಲ್ಫೇರ್ ಆಫ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್. ಅಷ್ಟೆಲ್ಲ ಮಾಡಿಯೂ ಕೂಡ 2018ರಲ್ಲಿ ಯಾಕೆ ಸೋತ್ರಿ?
ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅನ್ನೋರು ಸೋತ್ರೆ ಯಾಕ್ರೆ ನೀವು 2018ರಲ್ಲಿ? ಆಗಿಂದ ಒಟ್ಗಳೇನಾಗಿತ್ತು? ಯಾಕಂದ್ರೆ ಅವಾಗ ಯಡಿಯೂರಪ್ಪ ಮತ್ತೆ ಬಂದ್ರಲ್ಲ ಬಿಜೆಪಿಗೆ ಒಂದು. ಆಮೇಲೆ 18ರಿಂದ 23ಕ್ಕೆ ವ್ಯತ್ಯಾಸ ಏನಾಯ್ತು? ಸೋತ ಸಿದ್ದರಾಮಯ್ಯ ಯಾಕೆ ಗೆಲ್ತಾರೆ 23ಕ್ಕೆ? 18ರಲ್ಲಿ ಸೋತ ಸಿದ್ದರಾಮಯ್ಯ 23ಕ್ಕೆ ಯಾಕೆ ಗೆಲ್ತಾರೆ? ವಾಟ್ ಇಸ್ ಎಕ್ಸ್ ಫ್ಯಾಕ್ಟರ್? ಎಕ್ಸ್ ಫ್ಯಾಕ್ಟರ್ ಇಸ್ ಡಿ ಕೆ ಶಿವಕುಮಾರ್. ಇದೇ ಡಿ ಕೆ ಶಿವಕುಮಾರ್ ಮನೆಗೆ ಅಲ್ಲಿ ಸಭೆಗಳಲ್ಲಿ ಹೋಗಿ ನನಗೊಂದು ಅವಕಾಶ ಕೊಡಿ, ಯಾಕೆ ನೀವು ಹೇಳಿದ್ರಲ್ಲ ಎಲ್ಲರೂ ಹಾಕಿದ್ರೆ ಇಲ್ವೋ ಅದೆಲ್ಲ ಲೆಕ್ಕಾಚಾರ ಬೇಡ. JDS ಎಷ್ಟು % ಓಟ್ ಕಳ್ಕೊಂಡಿತ್ತು ಈ ಚುನಾವಣೆಯಲ್ಲಿ, ಕಾಂಗ್ರೆಸ್ ಎಷ್ಟು % ಗೆದ್ದಿದೆ, ಇಷ್ಟು ಸ್ಥೂಲ ಲೆಕ್ಕ ನೋಡೋದು ಗೊತ್ತಾಗುತ್ತೆ ನಮಗೆ. ಬೈ ಅಂಡ್ ಲಾರ್ಜ್ ಇಟ್ ಈಸ್ ವೋಟ್ ಫಾರ್ ಡಿ ಕೆ ಶಿವಕುಮಾರ್ ಬೀಯಿಂಗ್ ಚೀಫ್ ಮಿನಿಸ್ಟರ್. ಮತ್ತೆ ಅವ್ರು ಮಾಡಿದ ಕೆಲಸಗಳು ಇದೆ ಅಲ್ಲಿ. ಹೀಗಿರುವಾಗ ಈಗ ಮತ್ತೆ ಪದೇ ಯಾಕೆ ಸಿದ್ದರಾಮಯ್ಯ ಜಾತಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಹಿ ಜಸ್ಟ್ ವಾಂಟ್ಸ್ ಟು ಟೆಲ್ ದಿಸ್ ಟು ಎಲೆಕ್ಟ್ರೇಟ್. ಅವ್ರು ಸಿದ್ದರಾಮಯ್ಯ ಒಬ್ಬ ನಾಯಕನಾಗಿ ತಮ್ಮ ಸಂತರ ಮಾತನ್ನು ಹೇಳೋದಿಲ್ಲ, ಕುಲವೆಂದು ಬಡಿದಾಡಿದೆ ಅಂತ ಹೇಳ್ಬೇಕಲ್ಲ ಅದನ್ನ. ಒಬ್ಬ ನಾಯಕನಾಗಿ, ಒಬ್ಬ ಸಮಾಜದ ನಾಯಕ ಹೇಳ್ಬೇಕಲ್ಲ ಅದನ್ನ. ಆಮೇಲೆ ಈಗ ಈ ಬೇರೆ ಪ್ರಶ್ನೆಗಳು ಎತ್ತಿದ್ವು ನಾವೀಗ. ಈ ಹೈಕಮಾಂಡ್ ಯಾಕೆ ಹೇಳಿಲ್ಲ ಇಷ್ಟು 2.5 ವರ್ಷಗಳ ಕಾಲ ಅಂತೇಳಿ. ಈಗ ಹೈಕಮಾಂಡ್ ಏನು ಹೇಳಬೇಕಾಗಿತ್ತು ನಿಜ, ಆದರೆ ಅದು ಸಾಂವಿಧಾನಿಕವಾಗಿ ಒಪ್ಪುವಂಥ ಮಾತಲ್ಲ. ಈಗ 2020 ಸರ್ಕಾರ ಮಾಡಿದ್ರು ಕುಮಾರಸ್ವಾಮಿ ಯಡಿಯೂರಪ್ಪ, ಅದು ಸಾಂವಿಧಾನಿಕ ಒಪ್ಪುವಂಥ ಮಾತು. ಅದು ಸಂವಿಧಾನದಲ್ಲಿ ಅರ್ಧ ಅವಧಿಗೆ ಮುಖ್ಯಮಂತ್ರಿ ಪದವಿ ತಗೊಳ್ಳೋ ಪ್ರೊವಿಷನ್ ಇದೆಯಾ? ಇರೋದಿಲ್ಲ. ಬಟ್ ಇದು ರಾಜಕೀಯ ಒಪ್ಪಂದಗಳಿರ್ತವೆ, ಕೆಲವು ಮುಖ್ಯವಾದ ನಾಯಕರುಗಳ ಮಧ್ಯೆ ಆಗಿರ್ತದೆ. ಅದಕ್ಕೋಸ್ಕರ ತಾನೇ ಡಿ ಕೆ ಶಿವಕುಮಾರ್ ವರ್ಲ್ಡ್ ಇಸ್ ವರ್ಲ್ಡ್ ಪವರ್ ಮತ್ತು ಅದಕ್ಕೆ ವರ್ಲ್ಡ್ ಬಗ್ಗೆ ಸಿದ್ದರಾಮಯ್ಯ ರಿಪ್ಲೈ ಕೊಟ್ಟಿದ್ದು. ಎರಡೂ ಕೂಡ ಅಕ್ನಾಲಜ್ಮೆಂಟ್. ಡಿ ಕೆ ಶಿವಕುಮಾರ್ ಹೇಳಿ ಮಾತುಕತೆ ಆಗಿದೆ, ಅಕ್ನಾಲಜ್ಮೆಂಟ್. ಇದು ಕೂಡ ಕೌಂಟರ್ ಅಕ್ನಾಲಜ್ಮೆಂಟ್. ಸರಿ ಸತೀಶ್ ಅವ್ರ ರಿಯಾಕ್ಷನ್ ತಗೊಂಡ್ ಬರ್ತೀನಿ. ಚಂದ್ರಶೇಖರ್ ಸರ್, ನಾನು ಮತ್ತೆ ಇದು ರಿಪೀಟ್ ಪ್ರಶ್ನೆ ಅನ್ಸಿದ್ರು ಪರವಾಗಿಲ್ಲ ಸರ್, ಇದಕ್ಕೆ ಉತ್ತರ ಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದ್ಸತಿ ಕೇಳ್ತಿದ್ದೀನಿ. ಸತೀಶ್ ಅವರೇ, ರಾಜ್ಯದ ಜನರಿಗೆ ಉತ್ತರ ಕೊಡಬೇಕಾಗಿರುವ ದಾಯಿತ್ವ ಹೈಕಮಾಂಡ್ ಇಷ್ಟೆಲ್ಲ ಯಾಕಪ್ಪ ಗೊಂದಲಗಳು? 2.5 ವರ್ಷದಿಂದಲೂ ಕೂಡ ಕ್ಯಾಸೆಟ್ ರಿಪೀಟ್ ಹಾಕಿದ ರೀತಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಈ ಗೊಂದಲಕ್ಕೆ ನೇರವಾಗಿ ಕಾರಣ ಕಾಂಗ್ರೆಸ್ನ ಹೈಕಮಾಂಡ್ಗೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಸಾಕು ಈ ಗೊಂದಲಗಳಿಗೆ ಕವರ್ ಅಪ್ ಮಾಡಿಬಿಟ್ಟು ಎಲ್ಲ ಸುಭದ್ರವಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳಿ ಕಟ್ಟಾಗ್ನಿಯನ್ನ ಹೊರಡಿಸ್ಲಿಕ್ಕೆ ಯಾಕೆ ಮಾಡ್ತಿಲ್ಲ ಅಂತ ಹೇಳಿ. ನೋಡಿ, ಒಂದೇ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಎಲ್ಲವೂ ಕೂಡ ರಾಜಕೀಯದಲ್ಲಿ ಬದಲಾವಣೆ ಆಗ್ಬಿಡುತ್ತೆ ಅನ್ನುವಂಥದ್ದೆಲ್ಲ ಭ್ರಮೆ. ಅದನ್ನು ನಾನು ಅಂತೂ ಒಪ್ಲಿಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಹೈಕಮಾಂಡ್ಗಳು ಕೂಡ ಎಷ್ಟು ವೀಕ್ ಇದಾವೆ, ಎಷ್ಟು ಸ್ಟ್ರಾಂಗ್ ಇದಾವೆ ಅನ್ನುವಂಥದ್ದನ್ನ ಸುದೀರ್ಘವಾಗಿ ಡಿಸ್ಕಷನ್ ಮಾಡೋಣ. BJP ಹೈಕಮಾಂಡ್ಗಳು ಎಷ್ಟು ಸ್ಟ್ರಾಂಗ್ ಇದಾವೆ, ಪ್ರಾದೇಶಿಕ ಪಕ್ಷ ಆದರೂ ಕೂಡ JDS ಎಷ್ಟು ಸ್ಟ್ರಾಂಗ್ ಇದೆ, ಅಲ್ಲಿ ನಡೆದಂಥ ಭಿನ್ನಮತಗಳನ್ನು ಎಷ್ಟರ ಮಟ್ಟಿಗೆ ಸುದೀರ್ಘವಾಗಿ 2-3 ವರ್ಷದ ತನಕ BJPಯಲ್ಲಿ ಯತ್ನಾಳ್ ಮಾತಾಡಿದ್ದಕ್ಕೆ BJP ಹೈಕಮಾಂಡ್ ಯಾವಾಗ ಅವ್ರ ಮೇಲೆ ಬಿಜೆಪಿ ಅಂಡ್ ಜೆಡಿಎಸ್ ಕರ್ನಾಟಕದ ಮಟ್ಟಿಗೆ ಪಾಸ್ಟ್, ಯಾಕಂದ್ರೆ ಅವರು ವಿರೋಧಪಕ್ಷದಲ್ಲಿದ್ದಾರೆ. ದಿ ಪ್ರೆಸೆಂಟ್ ಅಂಡ್ ದಿ ಫ್ಯೂಚರ್ ಇಸ್ ಕಾಂಗ್ರೆಸ್ ಪಾರ್ಟಿ. 2.5 ವರ್ಷದ ಫ್ಯೂಚರ್ ಕಾಂಗ್ರೆಸ್ ಪಾರ್ಟಿ. 2.5 ವರ್ಷಗಳಲ್ಲಿ ಅಂತಹ ಚರ್ಚೆಗಳು ಈ ಮಟ್ಟದ ಪೀಕಿಗೆ ಬಂದಿರಲಿಲ್ಲ, ಇವಾಗ ಬಂದಿದೆ ಖಂಡಿತ.